ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. 10ನೇ ತರಗತಿ ಮತ್ತು 12ನೇ ತರಗತಿ ವಿದ್ಯಾರ್ಥಿಗಳು ಯಾರಿದ್ದಾರೆ, ಯಾರು ಈ ವಿಡಿಯೋ ನೋಡ್ತಿದ್ದೀರಾ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಯಾಕಂದರೆ ನಿಮ್ಮ ಪರೀಕ್ಷಾ ಸಮಯವು ಇನ್ನೇನು ಕೆಲವೇ ತಿಂಗಳಲ್ಲಿ ಆರಂಭ ಆಗುತ್ತೆ. ಪರೀಕ್ಷಾ ಸಮಯ ಹತ್ತಿರವಿರೋದ್ರಿಂದ ನೀವು ಟಿ ವಿ ಮತ್ತು ಮೊಬೈಲನ್ನು ಕಡಿಮೆ ಉಪಯೋಗಿಸ್ರಿ. ಯಾಕಂದ್ರೆ ನಿಮ್ಮ ಸಮಯ ಹತ್ತಿರದಿಂದ ಮತ್ತು ನಿಮ್ಮ ಭವಿಷ್ಯದ ಮೊದಲನೇ ಮೆಟ್ಟಿಲು ಅಂತ ತಿಳ್ಕೊಂಡು ಸರಿಯಾಗಿ ಓದೋದ್ರ ಕಡೆ ಗಮನ ಕೊಡಿ. ಯಾಕಂದರೆ ನಿಮ್ಮ ತಂದೆ ತಾಯಿ ನಿಮ್ಮ ಮೇಲೆ ತುಂಬಾ ಹೋಪ್ಸ್ ಇಟ್ಕೊಂಡಿರ್ತಾರೆ. ಅದಕ್ಕೆ ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್, ರೀಲ್ಸ್, ಗೇಮ್ಸ್, ನೀವು ಏನೋ ಎಂಟರ್ಟೈನ್ಗೆ ಅಂತ ಹೋಗಿರ್ತೀರ, ಆದರೆ ಅದು ಸಮಯ ಹೋಗಿದ್ದೇ ಗೊತ್ತಿರಲ್ಲ. ಹೀಗಾಗಿ ನಿಮ್ಮ ಕಾನ್ಸಂಟ್ರೇಷನ್ ಸಹಿತ ನಿಮ್ಗೆ ಸಿಗುತ್ತಿಲ್ಲ ಮತ್ತು ಕಾನ್ಫಿಡೆನ್ಸ್ ಲೆವೆಲ್ಲು ಲೋ ಆಗ್ತಿರುತ್ತೆ. ಯಾಕಂದರೆ ನನಗೆ ಪಾಸ್ ಆಗ್ತೀನಲ್ಲ ಅನ್ನೋ ಭಯ ಇರುತ್ತೆ ನಿಮಗೆ ಅದನ್ನು ನೋಡಿದರೆ. ಮತ್ತು ಸರಿಯಾಗಿ ನಿದ್ರೆ ಆಗ್ತಿರಲ್ಲ. ಇದೇ ರೀತಿ ನಿಮಗೆ ಒಂದರಲ್ಲ ಒಂದು ಖಿನ್ನತೆ ಕಾಣ್ತಾ ಹೋಗುತ್ತೆ. ಹಾಗಾಗಿ ನೀವು ಏನು ಮಾಡಬೇಕು ಅಂದರೆ, ವಿಡಿಯೋ ನೋಡ್ತಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಒಂದಷ್ಟು ದಿನ ಮೊಬೈಲ್ ಮತ್ತು ಟಿ ವಿಯನ್ನು ದೂರದಿಂದ ಇಡಿ. ನೀವೆಲ್ಲ ಫ್ರೆಂಡ್ಸ್ ಒಂದೇ ಕಡೆ ಕೂತ್ಕೊಂಡು ಓದ್ತಿದ್ದೀರಾ ಅಂದರೆ ಒಂದೇ ಕಡೆ ಸೇರಿ ಅಭ್ಯಾಸದ ಬಗ್ಗೆ ವಿವರಿಸ್ಕೊಂಡು ಚರ್ಚಿಸ್ಕೊಂಡು ಅದ್ರ ಬಗ್ಗೆ ಹೇಗೆ ಪಾಸ್ ಮಾಡೋದು, ಹೇಗೆ ಸ್ಕೋರ್ ಮಾಡೋದು ಅಂತ ಈ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ನಿಮ್ಮ ತಂದೆ ತಾಯಿಗೂ ನೀವು ಎಕ್ಸಾಮಲ್ಲಿ ಫಸ್ಟ್ ಕ್ಲಾಸಾಗಿ ಪಾಸ್ ಆದರೆ ತುಂಬ ಹೆಮ್ಮೆ ಅನಿಸುತ್ತೆ. ಅದಕ್ಕೋಸ್ಕರ ಓದುವ ಸಮಯದಲ್ಲಿ ಸರಿಯಾಗಿ ಓದಬೇಕು ಅನ್ನೋದು ನೀವೆಲ್ಲರೂ ಓದು ಹುಡುಗರು ಅಂತ ಅನಿಸುತ್ತೆ. ಇನ್ನೊಂದು ಕೊನೆಯದಾಗಿ ಏನು ಹೇಳ್ತಿದ್ದೀನಿ ಅಂದರೆ ಸ್ನೇಹಿತರೆ, ನೀವು ಯಾವುದೇ ಕನ್ನಡ, ಇಂಗ್ಲೀಷ್, ಹಿಂದಿ, ವಿಜ್ಞಾನ, ಗಣಿತ ಈ ಥರ ವಿಷಯಗಳಿಗಾಗಿ ಯೂಟ್ಯೂಬ್ನಲ್ಲಾಗಿರ್ಬೋದು, ಈ ಗೂಗಲ್ನಾಗಲಿ ಸರ್ಚ್ ಮಾಡೋಕೆ ಬಂದಿರ್ತೀವಿ. ಒಂದನ್ನು ನೋಡೋಕೆ ಹೋಗಿ ಇನ್ನೊಂದನ್ನು ನೋಡ್ತೀರಿ, ಇನ್ನೊಂದನ್ನು ನೋಡೋಕೆ ಹೋಗಿ ಮತ್ತೊಂದನ್ನು ನೋಡ್ತೀರ. ಇದನ್ನು ನೋಡೋದ್ರಿಂದ ನಿಮಗೆ ಟೈಮ್ ವೇಸ್ಟ್ ಆಗುತ್ತೆ ಹೊರತು ನಿಮ್ಗೆ ಸಿಗಬೇಕಾಗಿದ್ದು ವಿಡಿಯೋ ಅಥವಾ ಕಂಟೆಂಟ್ ನಿಮ್ಗೆ ಸಿಗೋದಿಲ್ಲ. ಯಾಕಂದರೆ ಅದು ಬರೀ ಸಮಯವನ್ನು ಮುಂದೂಡ್ತಾ ಹೋಗುತ್ತೆ. ಅದಕ್ಕೋಸ್ಕರ ಪುಸ್ತಕ ಇರುತ್ತೆ ಮತ್ತು ಪಾಸಿಂಗ್ ಪ್ಯಾಕೇಜ್ ಇರುತ್ತೆ ಮತ್ತು ನಿಮ್ಮ ಫ್ರೆಂಡ್ ಸರ್ಕಲ್ ಇರುತ್ತೆ, ನಿಮ್ಮ ಟೀಚರ್ಸ್ ಗೈಡೆನ್ಸ್ ಇರುತ್ತೆ. ಪ್ರತಿಯೊಂದನ್ನು ನೀವು ಕೇಳ್ತಾ ಹೋದರೆ ಎಲ್ಲ ನಿಮ್ಮ ಕೈಯಲ್ಲೇ ಇರುತ್ತೆ. ಆದರೆ ಮೊಬೈಲ್ ಮತ್ತು ಟಿ ವಿ ಹತ್ರ ಆದಷ್ಟು ಕಡಿಮೆ ಮಾಡಿರಿ. ಬೇಜಾರಾದಾಗ 1 ಅವರ್, ಹಾಫ್ ಆನ್ ಅವರು ನೋಡಿರಿ, ಬೇಡನ್ನಲ್ಲ. ಆದರೆ ಈ ಸಮಯ ಮರಳಿ ಸಿಗೋದಿಲ್ಲ. ಅದಕ್ಕೋಸ್ಕರ ನೀವು ಓದೋ ಸಮಯದಾಗ ಸರಿಯಾಗಿ ಓದಿದ್ರೆ ನಿಮ್ಮ ಫ್ರೆಂಡ್ಸ್ ಎಲ್ಲರೂ, ಒಂದು ವೇಳೆ ನೀವೆಲ್ಲರೂ ಪಾಸಾಗಿ ಹೋದ್ರಿ ಅಂದರೆ ನಿಮ್ಮ ಫ್ರೆಂಡ್ಸಲ್ಲಿ ನೀವು ಒಬ್ಬರೇ ಉಳ್ಕೊಂಡ್ಬಿಟ್ರೆ ನಿಮಗೆ ಬೇಜಾರಾಗುತ್ತೆ, ನಾನು ಹಿಂದೆ ಉಳಿದ್ಬಿಟ್ನಲ್ಲ ಅಂಥೇಳಿ. ಅದಕ್ಕೋಸ್ಕರ ಎಲ್ಲರೂ ಓದೋದ ಕಡೆ ಗಮನ ಕೊಡ್ರಿ. ಆದಷ್ಟು ನೀವು ಸ್ಕೋರ್ ಜಾಸ್ತಿ ಮಾಡಿ. ಯಾರೆಲ್ಲ 10th ಆ್ಯಂಡ್ 12th ಪಿ ಯು ಸ್ಟೂಡೆಂಟ್ಸ್ ಇದ್ದೀರಾ, ಈ ವಿಡಿಯೋ ನೋಡೋದ್ರೆ ಏನಾದರೂ ಸ್ವಲ್ಪ ಬದಲಾವಣೆ ಆದರೆ ನಿಮ್ಮ ರಿಸಲ್ಟ್ ಬಂದಮೇಲೆ ನನ್ನ ವಿಡಿಯೋದ ಕೆಳಗಡೆ ಬಂದು ಕಮೆಂಟ್ ಮಾಡಿ. ಹಾಯ್ ಬ್ರೋ, ನಿಮ್ಮಿಂದ ನಾವು ಒಂದು ಸ್ವಲ್ಪ ಬದಲಾವಣೆ ಮಾಡ್ಕೊಂಡು ನಮಗೂ ಏನು ಮಾಡಬೇಕು ಅನ್ನೋದು ತಿಳಿಯಿತು, ನಂದು ಇಷ್ಟು ಪರ್ಸೆಂಟೇಜ್ ಆಯ್ತು ಅಂತ ಕಮೆಂಟ್ ಮಾಡಿ. ನಮಗೂ ಖುಷಿ ಆಗುತ್ತೆ ವಿಡಿಯೋ ಮಾಡೋದಕ್ಕೂ. ಇಲ್ಲ ಒಬ್ಬ ವಿದ್ಯಾರ್ಥಿ ಈ ರೀತಿ ಏನಾದರೂ ಚೇಂಜಸ್ ಕಾಣಲ್ಲ ಅಂಥೇಳಿ. ಅದೇ ರೀತಿ ನಿಮ್ಮ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಈ ಥರ ಮಾಡೋದ್ರಿಂದ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದೇ ರೀತಿ ಒಳ್ಳೆ ಇನ್ಫಾರ್ಮೇಷನ್ ವಿಡಿಯೋಗಳನ್ನು ಮಾಡ್ತಾ ಹೋಗ್ತಿದ್ವಿ. ಆದರೆ ನೀವು ವಿದ್ಯಾರ್ಥಿಗಳು ಏನಿದ್ರೆ ನಿಮ್ಮ ಮೈಂಡನ್ನು ಕಾನ್ಸಂಟ್ರೇಟ್ ಆಗಿಟ್ಕೊಳ್ರಿ. ಯಾಕಂದ್ರೆ ಓದಿದ್ದನ್ನು ಸರಿಯಾಗಿ ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗುತ್ತದೆ. ನಿಮಗೆ ಯಾವ ಸಮಯದಲ್ಲಿ ಓದಿದರೆ ಸರಿಯಾಗಿ ನೆನಪಿರುತ್ತೋ ಆ ಸಮಯದಲ್ಲಿ ಓದಿ ನಿಮ್ಮ ವಿಷಯಗಳನ್ನು ಮನದಟ್ಟಾಗಿಟ್ಕೊಳ್ರಿ. ಯಾವುದು ಕಷ್ಟ ಆಗುತ್ತೋ ನಿಮ್ಮ ಫ್ರೆಂಡ್ಸಲ್ಲಿ, ಟೀಚರ್ ಗೈಡೆನ್ಸಲ್ಲಿ ತೊಗೊಂಡು ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ಗಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರೂ ಶೇರ್, ಲೈಕ್, ಸಬ್ಸ್ಕ್ರೈಬ್ ತಪ್ಪದೇ ಮಾಡಿರಿ ಅಂತೇಳಿ ನನ್ನ ಕಡೆ ಒಂದೊಂದು ರಿಕ್ವೆಸ್ಟ್. ಥ್ಯಾಂಕ್ ಯು ಫ್ರೆಂಡ್ಸ್.